ಮತ್ತು ಮತವನ್ನು ಹಾಕಿ ದೇಶೀಯನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ಸಂಘದ ಅಧ್ಯಕ್ಷರಿಗೆ ಇವತ್ತು ಇಡೀ ತಾಲೂಕಲ್ಲಿ ಸುಮಾರು 84 ಮತಗಳ ಜಯಗಳಿಸಿದ್ದಾರೆ. ಆಪೋಸಿಟ್ ನಮ್ಮ ಪ್ರತಿಸ್ಪರ್ಧಿಗೆ ಸುಮಾರು 55 ಮತಗಳ ಅಂತರದಿಂದ ನನ್ನನ್ನು ಜಯಶೀಲನನ್ನಾಗಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಈ ಚುನಾವಣೆಯಲ್ಲಿ ನಮ್ಮ ಅನುಭವಿಸಿದ್ದೇನೆ. ನಿಜ ಕೂಡ ಈ ಸಂದರ್ಭದಲ್ಲಿ ಇವತ್ತು ನಾನು ಏನು ನಮ್ಮ ಎಲ್ಲ ಹಾಲು ಉತ್ಪಾದಕ ಸಹಕಾರ ಬಂಧುಗಳಿಗೆ, ನಮ್ಮ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳಿಗೆ ನಾನು ಈ ಮುಖಾಂತರ ಹೇಳ್ತಕ್ಕಂಥದ್ದು, ನಿಮ್ಮಗಳ ಎಲ್ಲ ಏನೀ ಒಂದು ಆಶೀರ್ವಾದವನ್ನು, ಈ ಒಂದು ಸಹಕಾರವನ್ನು ನಿಜ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ರೀತಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಲೇ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜ ಕೂಡ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇವತ್ತು ನನ್ನ ಮೇಲೆ ಇರಲಿ. ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದು ಈ ಒಂದು ಏನು ಹೈನುಗಾರಿಕಾ ಕ್ಷೇತ್ರವನ್ನು ಹೆಚ್ಚು ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮುಂದಿನ ಮಾಡೋಣ. ಯಾಕೆಂದರೆ ಹೈನುಗಾರಿಕಾ ಕ್ಷೇತ್ರ ಒಂದು ಬಡವರ ಕ್ಷೇತ್ರ, ಒಂದು ಮಧ್ಯಮ ವರ್ಗದವರ ಒಂದು ಕ್ಷೇತ್ರ. ಎಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಲ್ಲಿ ನಿಜ ಕೂಡ ಇವತ್ತು ನಮ್ಮ ತಾಲೂಕು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಿಜಕ್ಕೂ ಕೂಡ ಈ ಒಂದು ಬಡವರಿಗೆ ಆರ್ಥಿಕವಾಗಿ ಒಂದು ರೀತಿ ಶಕ್ತಿಯನ್ನು ಕೊಡ್ತಕ್ಕಂಥ ಈ ಕ್ಷೇತ್ರವನ್ನು ಒಂದು ಮುಂದಿನ ದಿನಗಳಲ್ಲಿ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಈ ಒಂದು ಸಹಕಾರಕ್ಕೆ ನಾನು ಅಭಿನಂದನೆ ತಿಳಿಸ್ತಾ, ಅದೇ ರೀತಿ ನನ್ನ ಪಕ್ಷದ ಮುಖಂಡರುಗಳು ಕೂಡ ಹೆಚ್ಚಿನ ಸಹಕಾರವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಈ ಸಹಕಾರ ಇವತ್ತು ತಾಲೂಕಲ್ಲಿ ಒಂದು ರೀತಿ ಒಂದು ಒಳ್ಳೆಯ ಸಂಚಲನ ಮೂಡೋದಕ್ಕೆ, ಒಂದು ರೀತಿ ನಮ್ಮ ಪಕ್ಷವೂ ಕೂಡ ಸಂಘಟನೆ ಆಗೋದಕ್ಕೆ ಇವತ್ತು ಕಾರಣ ಆಗಿದೆ. ಅವೆಲ್ಲವೂ ಕೂಡ ನೀವುಗಳು ಇವತ್ತು ನಮಗೆ ರೂವಾರಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಹೊಂದಿಸಿ ಅದರಲ್ಲೂ ಕೂಡ ನನ್ನ